Hello students, welcome to my e-learning class. In my previous video, I explained about the objectives of cost accounting. Cost accounting the ಉದ್ದೇಶಗಳನ್ನು ನೋಡಿದ್ವಿ ಅಲ್ಲೇ. The main objective of cost accounting is to ascertain the total cost and cost per unit ಅಂತ ಹೇಳ್ತೇವೆ ನಾವು. ಏನು ಶಬ್ದ ಯೂಸ್ ಮಾಡಾಕತ್ತೇವೆ? ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಾಕತ್ತೇವೆ. ಆಮೇಲೆ ಟೋಟಲ್ ಕಾಸ್ಟ್ ಏನೈತಿ, 100 ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿದ್ರಿ, ಒಂದು 10,000 ರೂಪಾಯಿ ಎಕ್ಸ್ಪೆನ್ಸಸ್ ಆಗೈತಿ ಅಂತಂದ್ರೆ ಅದು ಟೋಟಲ್ ಆಗಿಬಿಡ್ತದೆ. ಅದರ ಪರ್ ಯೂನಿಟ್ ಎಷ್ಟು ಎಕ್ಸ್ಪೆನ್ಸಸ್ ಮಾಡೇವಿ ಅಂತಂದು ನೋಡಿದ್ವಿ ಅಂತಂದ್ರೆ ನಮಗೇನಾಗ್ತೈತಿ ಅಂತಂದ್ರೆ ಕಂಪ್ಯಾರಿಸನ್ ಮಾಡೋಕೆ ಮತ್ತು ಪರ್ ಯೂನಿಟ್ಲೆ ನಮಗೆ ಎಷ್ಟು ಪ್ರಾಫಿಟ್ ಬರಾಕತ್ತೈತಿ ಇದನ್ನು ಒಂದು ಅಸಂಪ್ಷನ್ ತೊಗೊಳಕ್ಕಾಗ್ತೈತಿ. ಆಮೇಲೆ ಅದರ ಮೇಲೆ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ತೊಗೊಳಕ್ಕಾಗ್ತೈತಿ, ಕೆಲವೊಂದಿಷ್ಟು ಡಿಸಿಷನ್ಸನ್ನು ತೊಗೊಳಕ್ಕಾಗ್ತೈತಿ. ಲೈಕ್ ವೆದರ್ ಟು ಕಂಟಿನ್ಯೂ ದ ಪ್ರಾಡಕ್ಟ್ ಆರ್ ಟು ಎಕ್ಸ್ಪಾಂಡ್ ಇಟ್ ಇನ್ ಅನದರ್ ಮಾರ್ಕೆಟ್ ಆರ್ ಫಾರಿನ್ ಮಾರ್ಕೆಟ್, ಕ್ಯಾಪ್ಚರಿಂಗ್ ದ ಫಾರಿನ್ ಮಾರ್ಕೆಟ್, ಇಲ್ಲ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಬೇಕು, ಪ್ರೊಸೆಸ್ ಡೆವಲಪ್ಮೆಂಟ್ ಆಗಬೇಕು. ಇವೆಲ್ಲ ಡಿಸಿಷನ್ಸ್ ತೊಗೊಳಕ್ಕೆ ಕಾಸ್ಟ್ ಯೂನಿಟ್ ಭಾಳ ಅಲ್ಲೇ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಸೊ ಫಸ್ಟ್ ಆಬ್ಜೆಕ್ಟಿವ್ದೊಳಗೆ ನಾವು ಏನು ಹೇಳಿದ್ವಿ ಅಂತಂದ್ರೆ to ascertain the total cost and cost per unit and fixation of selling price ಅಂತ ಹೇಳಿ ಹೇಳ್ತೇವೆ ನೋಡಿ. When we are speaking about the selling price and cost per unit, ಆ ಹೊತ್ತಿನಾಗ ಏನಾಗ್ತೈತಿ ಅಂತಂದ್ರೆ ಮೆಜರ್ಮೆಂಟ್ ಬರಾಕತ್ತೈತಿ ನಮಗಲ್ಲಿ. ಓಕೆ, ಮೆಜರ್ಮೆಂಟ್ ಬರಾಕತ್ತೈತಿ. ಆ ಮೆಜರ್ಮೆಂಟ್ ಏನೈತಲ್ಲ, ಯಾವುದ್ರ ಬಗ್ಗೆ ಮಾಡಾಕತ್ತೇವಿ ಅದನ್ನು ಕಾಸ್ಟ್ ಯೂನಿಟ್ ಅಂತ ಕರೆಯಾಕತ್ತೇವಿ. ಯಾವುದ್ರ ಮ್ಯಾಲೆ ಮಾಡಾಕತ್ತೇವಲ್ಲ ಅನದರ್ ಟರ್ಮ್ ಈಸ್ ಯೂಸ್ಡ್, ದಟ್ ಈಸ್ ಕಾಸ್ಟ್ ಸೆಂಟರ್. ಓಕೆ, ಸೊ ಕಾಸ್ಟ್ ಸೆಂಟರ್ ಯಾವುದ್ರ ಮ್ಯಾಲೆ ನೀವು ಟೋಟಲ್ ಕಾಸ್ಟನ್ನು ತೆಗಿಯಾಕತ್ತೀರಿ ಅಥವಾ ಕಾಸ್ಟ್ ಪರ್ ಯೂನಿಟನ್ನು ತೆಗಿಯಾಕತ್ತೀರಿ. ಆಮೇಲೆ ಕಾಸ್ಟ್ ಯೂನಿಟ್ ದ ಮೆಜರ್ಮೆಂಟ್ ಎದ್ರ ಬಗ್ಗೆ ಮಾಡಾಕತ್ತೀರಿ, ಯಾವ ಪ್ರಾಡಕ್ಟ್ ಬಗ್ಗೆ ಮಾಡಾಕತ್ತೀರಿ, ಎಷ್ಟು ಪ್ರಾಡಕ್ಟ್ ಬಗ್ಗೆ ಮಾಡಾಕತ್ತೀರಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಕಾಸ್ಟ್ ಯೂನಿಟ್ ಆ್ಯಂಡ್ ಕಾಸ್ಟ್ ಸೆಂಟರ್. ಕಾಸ್ಟ್ ಯೂನಿಟ್ ಮತ್ತು ಕಾಸ್ಟ್ ಸೆಂಟರ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡೋಣ. ದೆನ್ ವಾಟ್ ಈಸ್ ಕಾಸ್ಟ್ ಯೂನಿಟ್? ಕಾಸ್ಟ್ ಯೂನಿಟ್ ಅಂದರೆ ಏನು? ಅಕಾರ್ಡಿಂಗ್ ಟು ICMA ಲಂಡನ್, ಕಾಸ್ಟ್ ಯೂನಿಟ್ ಈಸ್ ಅ ಯೂನಿಟ್ ಆಫ್ ಪ್ರಾಡಕ್ಟದು ಯೂನಿಟ್ ಅಂತ ಹೇಳಾಗ್ತೇವೆ, ಆರ್ ಸರ್ವಿಸ್ ಆರ್ ಟೈಮ್. ಅಂದ್ರೆ ಈ ಯೂನಿಟ್ ಅನ್ನೋದು ಪ್ರಾಡಕ್ಟ್ಗೆ ರಿಲೇಟೆಡ್ ಐತಿ, ಸರ್ವಿಸ್ ರಿಲೇಟೆಡ್ ಐತಿ, ಟೈಮ್ ರಿಲೇಟೆಡ್ ಐತಿ. 3 ಇಂಪಾರ್ಟೆಂಟ್ ಇಲ್ಲೇ ಕಾಂಪೋನೆಂಟ್ಸ್ ಅದಾವ ಟು ಮೇಜರ್. ಒಂದು ಪ್ರಾಡಕ್ಟ್ ಐತಿ, ಒಂದು ಸರ್ವಿಸ್ ಐತಿ, ಒಂದು ಟೈಮ್ ಐತಿ. ಅದನ್ನು ಹೆಂಗೆ ನಾವು ಇದು ಮಾಡಾಕತ್ತೇವಿ? ಇನ್ ಟರ್ಮ್ಸ್ ಆಫ್ ವಿಚ್ ಕಾಸ್ಟ್ ಮೇ ಬಿ ಅಸರ್ಟೈನ್ಡ್. ಕಾಸ್ಟನ್ನು ನಾವು ಅಸರ್ಟೈನ್ ಮಾಡಾಕತ್ತೇವಿ ಆರ್ ಎಕ್ಸ್ಪ್ರೆಸ್ಡ್, ಅದನ್ನು ಎಕ್ಸ್ಪ್ರೆಸ್ನು ಮಾಡಾಕತ್ತೇವಿ. That means it is a unit of measurement of cost. ಎದ್ರ ಮೇಲೆ ಎಷ್ಟು ಮಾಡಾಕತ್ತೇವೆ ಅನ್ನೋದನ್ನು, ಕಾಸ್ಟನ್ನು ಅಳ್ಯಾಕತ್ತೇವಲ್ಲ ಅದನ್ನು ನಾವು ಕಾಸ್ಟ್ ಯೂನಿಟ್ ಅಂತ ಹೇಳಾಕತ್ತೇವಿ. ಫಾರ್ ಅ ಪ್ರಾಡಕ್ಟ್, ಫಾರ್ ಅ ಸರ್ವಿಸ್, ಫಾರ್ ಅ ಟೈಮ್. ಓಕೆ, ಸೊ ಇಟ್ ಈಸ್ ಅ ಯೂನಿಟ್ ಆಫ್ ಮೆಜರ್ಮೆಂಟ್ ಲೈಕ್ ನಂಬರ್, ವೇಟ್, ಟೈಮ್, ಏರಿಯಾ. ಇದನ್ನು ಏನೈತಿ ಅಂತಂದ್ರೆ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಒಂದು ವೇಟ್ ಒಳಗೆ ಮಾಡ್ಬೋದು, ಒಂದು ಟೈಮ್ ಒಳಗೆ ಮಾಡ್ಬೋದು, ಒಂದು ಏರಿಯಾದೊಳಗೆ ಮಾಡ್ಬೋದು, ಒಂದು ನಂಬರ್ ಒಳಗೆ ಮಾಡ್ಬೋದು. ನಂಬರ್ ಒಳಗೆ ಫಾರ್ ಎಕ್ಸಾಂಪಲ್ ಡಜನ್ ಅಂತ ಹೇಳ್ತೇವೆ, 1 ಅಂತ ಹೇಳ್ತೇವೆ, 2 ಅಂತ ಹೇಳ್ತೇವೆ, 50 ಅಂತ ಹೇಳ್ತೇವೆ. ಇದು ನಂಬರ್ ಒಳಗಾತ. ವೇಟ್ ಒಳಗೆ ಗ್ರಾಮ್ಸ್ ಅದಾವ, ಕಿಲೋಗ್ರಾಮ್ಸ್ ಅದಾವ, ಕ್ವಿಂಟಲ್ ಅದಾವ, ಟನ್ ಅದಾವ. ಟೈಮ್ ಒಳಗೆ ಫಾರ್ ಮಂತ್, 6 ಮಂತ್, ಕ್ವಾರ್ಟರ್ಲಿ, ಇಯರ್ಲಿ. ಏರಿಯಾದೊಳಗೆ ಕಿಲೋಮೀಟ್ರ್ ಐತಿ, ಮೈಲ್ ಐತಿ. ಇದನ್ನು ನಾವು ಕಾಸ್ಟ್ ಯೂನಿಟ್ ಅಂತ ಹೇಳಾಕತ್ತೇವೆ. ದ ಪರ್ಪಸ್ ಆಫ್ ಕಾಸ್ಟ್ ಯೂನಿಟ್ ಈಸ್ ಟು ಎಕ್ಸ್ಪ್ರೆಸ್ ಕಾಸ್ಟ್ ಪರ್ ಯೂನಿಟ್. ಮೇನ್ ಪರ್ಪಸ್ ಏನೈತಿ ಇದ್ರದ್ದು? ಕಾಸ್ಟ್ ಪರ್ ಯೂನಿಟನ್ನು ಎಕ್ಸ್ಪ್ರೆಸ್ ಮಾಡಾಕತ್ತೇವೆ ನಾವಲ್ಲೇ. ಟೋಟಲ್ ಕಾಸ್ಟ್ ನಮ್ಮದು 50,000 ಐತಿ ಅಂತೇಳಿ ಹೇಳಿಬಿಟ್ರೆ, ಇಫ್ ವಿ ವಾಂಟ್ ಟು ಕಂಪೇರ್ ಇಟ್ ವಿತ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಜೋಡಿ ಅಂತಂದ್ರೆ ಕಾಂಪ್ಲಿಕೇಟೆಡ್ ಆಕತಿ ಡಿಸಿಷನ್ ಮೇಕಿಂಗಕ್ಕೆ. ಅದ ಒಂದು ಪರ್ ಯೂನಿಟ್ ಜೋಡಿ 10 ರೂಪಾಯಿ ಆಗೈತಿ, 20 ರೂಪಾಯಿ ಆಗೈತಿ ಅಂಥೇಳಿ ನಾವು ಏನು ಹೇಳ್ತೇವಲ್ಲ, 1 ಕಿಲೋಕ್ಕೆ 20 ಆಯ್ತು ಅಥವಾ
ಒಂದು ಕಿಲೋಮೀಟ್ರಿಗೆ 20 ರೂಪಾಯಿ ಆಯಿತು. ಇದನ್ನು ನಾವು ಹೇಳಿದ್ವಿ ಅಂತಂದ್ರೆ ಎಕ್ಸ್ಪ್ರೆಸ್ಸಿಂಗ್ ಬಿಕಮ್ಸ್ ಈಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲ್. ಅದಕ್ಕೆ ಪರ್ಪಸ್ ಈಸ್ ಟು ಎಕ್ಸ್ಪ್ರೆಸ್ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ. ವಿ ಹ್ಯಾವ್ 2 ಟೈಪ್ಸ್ ಆಫ್ ಕಾಸ್ಟ್ ಯೂನಿಟ್ಸ್. ಕಾಸ್ಟ್ ಯೂನಿಟ್ ಒಳಗೆ 2 ಟೈಪ್ ಅದಾವೆ. ಒಂದು ಸಿಂಗಲ್ ಕಾಸ್ಟ್ ಯೂನಿಟ್. ಇಟ್ ಈಸ್ ಯೂಸ್ಡ್ ಟು ಮೇಜರ್ ದ ಕಾಸ್ಟ್. ಒಂದೇ ಯೂನಿಟ್ ಐತಲ್ಲೇ, ಇದ್ರೊಳಗೆ ಒಂದೇ ಯೂನಿಟ್ ಐತಿ. ಆ್ಯಂಡ್ ದೀಸ್ ಆರ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಈ ಸಿಂಗಲ್ ಕಾಸ್ಟ್ ಯೂನಿಟ್ ಐತಿಲ್ಲ, ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಆಫ್ ದಿಸ್ ಆರ್ ಟನ್ ಆಫ್ ಕೋಲ್, ಸ್ಟೀಲ್ ಎಕ್ಸೆಟ್ರಾ. ಕಿಲೋಗ್ರಾಮ್ ಹೇಳ್ತೇವೆ, ಕ್ವಿಂಟಾಲ್ ಹೇಳ್ತೇವೆ, ಟನ್, ಲೀಟರ್, ಮೀಟರ್ ಎಕ್ಸೆಟ್ರಾ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಯೂನಿಟ್ ಆಫ್ ಪ್ರೊಡಕ್ಷನ್. ಯೂನಿಟ್ ಆಫ್ ಪ್ರೊಡಕ್ಷನ್ ಅಂತಲೂ ಕರಿತೇವೆ ನಾವು ಇದನ್ನು. ಎರಡನೇದ್ದು ಕಾಂಪೋಸಿಟ್ ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ. ಇಟ್ ಈಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ 2 ಸಿಂಪಲ್ ಕಾಸ್ಟ್ ಯೂನಿಟ್ಸ್. ಕಾಂಪೌಂಡ್ ಯೂನಿಟ್ ಹತ್ರ ಏನು ಹೇಳ್ತೇವೆ ಅಂತಂದರೆ 2 ಸಿಂಪಲ್ ಯೂನಿಟ್ಸ್ ಏನದಾವಲ್ಲ ಕಾಂಬಿನೇಟ್ ಮಾಡಾಕತ್ತೇವೆ. ಎಕ್ಸಾಂಪಲ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್, ಟ್ರಾನ್ಸ್ಪೋರ್ಟೇಷನ್ ಇದ್ರೊಳಗೆ ಇಂಡಸ್ಟ್ರಿ ಒಳಗೆ, ಪರ್ ಬೆಡ್ ಪರ್ ಡೇ, ಹಾಸ್ಪಿಟ್ಲ್ ಇರ್ಬೋದು ಅಥವಾ ಹೋಟೆಲ್ಸ್ ಇರ್ಬೋದು. ಆ್ಯಂಡ್ ಕಾಂಪೋಸಿಟ್ ಕಾಸ್ಟ್ ಯೂನಿಟ್ಸ್ ಆರ್ ಯೂಸ್ಡ್ ಇನ್ ಸರ್ವಿಸ್ ಇಂಡಸ್ಟ್ರಿ. ಓಕೆ, ಇದ್ರ ಎಕ್ಸಾಂಪಲ್ ಸಾಕಷ್ಟು ಸಿಗ್ತಾವೆ ನಮಗಲ್ಲೇ. ಸಿಂಗಲ್ ಕಾಸ್ಟ್ ಯೂನಿಟ್ ಆಯ್ತು, ಕಂಪೋಸಿಟ್ ಕಾಸ್ಟ್ ಯೂನಿಟ್ ಆಯ್ತು, ಎಕ್ಸಾಂಪಲ್ ಸಾಕಷ್ಟು ಸಿಗ್ತಾವೆ. ಫಾರ್ ಎಕ್ಸಾಂಪಲ್ ಸಿಮೆಂಟ್ ಇಂಡಸ್ಟ್ರಿ ಒಳಗೆ ಏನು ಮಾಡ್ತೇವೆ ನಾವಲ್ಲೇ ಟನ್ ಯೂಸ್ ಮಾಡ್ತೇವೆ ಅಥವಾ 50 kg ಬ್ಯಾಗ್ ಅಂತ ಹೇಳಿ ಹೇಳ್ತೇವೆ. ಇದು ಸಿಂಗಲ್ ಕಾಸ್ಟ್ ಯೂನಿಟ್ ಆತ. ಕೆಮಿಕಲ್ಸ್ ಒಳಗೆ ಟನ್ ಐತಿ, ಕಿಲೋಗ್ರಾಮ್ ಐತಿ, ಲೀಟ್ರ್ ಐತಿ, ಗ್ಯಾಲನ್ ಐತಿ. ಇದೂ ಏನೈತಿ ಸಿಂಗಲ್ ಕಾಸ್ಟ್ ಯೂನಿಟ್ ಇದ್ದ ಎಕ್ಸಾಂಪಲ್ ಹೇಳಾಕತ್ತೇವೆ ನಾವು ಅಲ್ಲಿ. ಈಗ ಬ್ರಿಕ್ಸ್ ಇತ್ತು, ನಂಬರ್ ಆಫ್ ಯೂನಿಟ್ಸ್ ಮೇಲೆ ಹೇಳ್ತೇವೆ, 1000 ಬ್ರಿಕ್ಸ್ ಅಂತೇಳಿ ಹೇಳ್ತೇವೆ. ಟೆಕ್ಸ್ಟೈಲ್ ಒಳಗೆ ಮೀಟರ್ ಅಂತ ಹೇಳಿ ಹೇಳ್ತೇವೆ. ಕನ್ಸ್ಟ್ರಕ್ಷನ್ ಒಳಗೆ ಕಾಂಟ್ರಾಕ್ಟ್ ಆಫ್ ಅ ಜಾಬ್ ಅಂತ ಹೇಳಿ ಹೇಳ್ತೇವೆ. ಪ್ರಿಂಟಿಂಗ್ ಪ್ರೆಸ್ ಒಳಗೆ 1000 ಕಾಪೀಸ್ ಅಂತ ಹೇಳ್ಬೋದು. ವಾಟರ್ ಸಪ್ಲೈದೊಳಗೆ 1000 ಲೀಟರ್ಸ್ ಅಂತ ಹೇಳ್ಬೋದು. ಇವೆಲ್ಲ ಸಿಂಗಲ್ ಕಾಸ್ಟ್ ಯೂನಿಟ್ದ ಎಕ್ಸಾಂಪಲ್ಸ್ ಅದಾವೆ. ಕಂಪೌಂಡ್ ಕಾಸ್ಟ್ ಯೂನಿಟ್ಸ್ದ ಎಕ್ಸಾಂಪಲ್ ಪ್ಯಾಸೆಂಜರ್ ಕಿಲೋಮೀಟರ್ ಆರ್ ಟನ್ ಕಿಲೋಮೀಟರ್. ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟೇಷನ್ ಇತ್ತು, ಟನ್ ಕಿಲೋಮೀಟರ್ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಇತ್ತು ಅಂತಂದ್ರೆ ಹೇಳ್ತೇವೆ. ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿ ಒಳಗೆ ಕಿಲೋವ್ಯಾಟ್ ಅವರ್ ಅಂತ ಹೇಳಿ ಹೇಳ್ತೇವೆ. ಅಂದರೆ 1 ತಾಸಿಗೆ ಇಷ್ಟು ಕಿಲೋವ್ಯಾಟ್ ಎಲೆಕ್ಟ್ರಿಸಿಟಿ ಆಯಿತು, ಅದ್ರ ಮೇಲೆ ನಾವು ಬಿಲ್ ಕಲೆಕ್ಟ್ ಮಾಡ್ತೇವೆ ಅಲ್ಲಿ. ಹೋಟೆಲ್ಸಿಗೆ ಗೆಸ್ಟ್ ಡೇ ಆರ್ ರೂಮ್ ಡೇಸ್ ಅಂತ ಹೇಳಿ ಹೇಳ್ತೇವೆ. ಹಾಸ್ಪಿಟಲ್ದೊಳಗೆ ಪರ್ ಬೆಡ್ ಪರ್ ಡೇ ಅಂತ ಹೇಳಿ ಹೇಳ್ತೇವೆ. ಸಿನಿಮಾ ಥಿಯೇಟ್ರ್ ಒಳಗೆ ಪರ್ ಮ್ಯಾನ್ ಪರ್ ಶೋ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಇದು ಕಂಪೌಂಡ್ ಯೂನಿಟ್ಸ್ದ ಎಕ್ಸಾಂಪಲ್ ಐತಿ. ಓಕೆ, ಸೊ ಕಾಸ್ಟ್ ಯೂನಿಟ್ ವಿ ನೀಡ್ ಟು ಮೇಜರ್ ದ ವೇಟ್, ಏರಿಯಾ, ಟೈಮ್ ಆ್ಯಂಡ್ ಪ್ರಾಡಕ್ಟ್ ಅಂತ ಹೇಳಿ ಹೇಳ್ತೇವೆ. ದೆನ್ ಯಾವುದ್ರ ಮ್ಯಾಲೆ ನಾವು ಕಾಸ್ಟನ್ನು ತೆಗಿಯಾಕತ್ತೇವಲ್ಲ, ಯಾವುದ್ರ ಮ್ಯಾಲೆ ಕಾಸ್ಟನ್ನು ತೆಗಿಯಾಕತ್ತೇವಲ್ಲ ಅದನ್ನು ನಾವು ಏನಂತೇವಿ ಅಂತಂದ್ರೆ ಕಾಸ್ಟ್ ಸೆಂಟರ್ ಅಂತ ಹೇಳಿ ಹೇಳ್ತೇವೆ. ಕಾಸ್ಟ್ ಸೆಂಟರ್ ಆನ್ ವಿಚ್ ದ ಕಾಸ್ಟ್ ಈಸ್ ಅಸರ್ಟೇನ್. ದೇರ್ಫೋರ್ ಇಟ್ ಈಸ್ ದ ಲೊಕೇಶನ್, ಪರ್ಸನ್ or item of expenditure for which cost may be ascertained and used for the purpose of control. ಕಾಸ್ಟ್ ಸೆಂಟರ್ ಅಂದ್ರೆ ಯಾವ ಲೊಕೇಶನ್ ಮೇಲೆ, ಪರ್ಸನ್ ಮೇಲೆ ಅಥವಾ ಐಟಮ್ ಮೇಲೆ ಎಕ್ಸ್ಪೆಂಡಿಚರ್ ಆಗೈತಲ್ಲ, ಯಾವುದ್ರ ಮೇಲೆ ಎಕ್ಸ್ಪೆಂಡಿಚರ್ ಆಗೈತಿ ಮತ್ತು ಅದನ್ನು ನಾವು ಅಸರ್ಟೈನ್ ಮಾಡಾಕತ್ತೇವಿ ಮತ್ತು ಕಾಸ್ಟ್ ಕಂಟ್ರೋಲಕ್ಕೆ ಯೂಸ್ ಮಾಡಾಕತ್ತೇವಲ್ಲ ಅದನ್ನು ಕಾಸ್ಟ್ ಸೆಂಟರ್ ಅಂಥೇಳಿ ಹೇಳಾಕತ್ತೇವೆ ನಾವಲ್ಲೇ. It may be a location, person or item of equipment for which the cost may be ascertained and used for the purpose of control ಅಂತ ಹೇಳಾಕತ್ತೇವಿ. Therefore, it refers to a department ಇರಬಹುದು or section of the business for which costs are ascertained and controlled. ಇದ್ರೊಳಗೂ ಏನೈತಿ ಅಂತಂದರೆ 2 ಟೈಪದ್ದು ಕಾಸ್ಟ್ ಸೆಂಟರ್ಸ್ ಬರ್ತಾವ. ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಅಂತ ಹೇಳ್ತೇವೆ. ದ ಕಾಸ್ಟ್ ಸೆಂಟರ್ಸ್ ಕನ್ಸರ್ನ್ ವಿತ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಆರ್ ಕಾಲ್ಡ್ ಆ್ಯಸ್ ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ಸ್. ಮಷಿನ್ ಶಾಪ್ ಇರಬಹುದು, ವೆಲ್ಡಿಂಗ್ ಶಾಪ್ ಇರಬಹುದು, ಮೆಲ್ಟಿಂಗ್ ಶಾಪ್ ಇರ್ಬೋದು, ಫಿನಿಶಿಂಗ್ ಶಾಪ್ ಇರ್ಬೋದು.
ಇನ್ನು ಒಂದು ಏನೈತಿ ಸರ್ವಿಸ್ ಕಾಸ್ಟ್ ಸೆಂಟರ್ ಐತಿ. ದ ಕಾಸ್ಟ್ ಸೆಂಟರ್ ವಿಚ್ ಪ್ರೊವೈಡ್ ಸರ್ವಿಸ್ ಟು ಪ್ರೊಡಕ್ಷನ್. ಕಾಸ್ಟ್ ಸೆಂಟರ್ಸ್ ಆರ್ ಕಾಲ್ಡ್ ಆಸ್ ಸರ್ವಿಸ್ ಸೆಂಟರ್ಸ್. ಪವರ್ ಹೌಸ್ ಐತಿ, ಬಾಯ್ಲರ್ ಹೌಸ್ ಐತಿ, ಟೂಲ್ ರೂಮ್ ಐತಿ, ಸ್ಟೋರ್ಸ್ ಹೌಸ್ ಐತಿ, ಕ್ಯಾಂಟೀನ್ ಐತಿ. ಇದು ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಇರುವಲ್ದಕ್ಕ, ಸರ್ವಿಸ್ ಕಾಸ್ಟ್ ಸೆಂಟರ್ ಇರುವಲ್ದಕ್ಕ ಎರಡೂ ಏನೈತಿ ಒಂದೇ ಇಂಡಸ್ಟ್ರಿ ಒಳಗೆ ನಾವು ಅಲ್ಲೇ ಐಡೆಂಟಿಫೈ ಮಾಡ್ತೇವೆ. ದ ಬೋತ್ ಆರ್ used in or identified in any of the organization. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೂ ಇರ್ಬೋದು ಇವು. ಓಕೆ, ಅದನ್ನು ಮತ್ತೆ ಏನೈತಿ ಪರ್ಸ್ನಲ್ ಕಾಸ್ಟ್ ಸೆಂಟರ್ ಅಂತೂ ತೆಗಿತೇವೆ. ಪರ್ಸ್ನಲ್ ಕಾಸ್ಟ್ ಸೆಂಟರ್ ಒಳಗೆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಅಲ್ಲೇನು ಮಾಡಾಕತ್ತೇವಿ, ಕಾಸ್ಟನ್ನು ಅಸರ್ಟೈನ್ ಮಾಡಾಕತ್ತೇವಿ. ಫಾರ್ ಎಕ್ಸಾಂಪಲ್ ವರ್ಕ್ಸ್ ಮ್ಯಾನೇಜರ್ ಇರ್ಬೋದು, ಫೋರ್ಮ್ಯಾನ್ ಇರ್ಬೋದು, ಸ್ಟೋರ್ ಕೀಪರ್ ಇರ್ಬೋದು, ಸೇಲ್ಸ್ ಮ್ಯಾನೇಜರ್ ಇರ್ಬೋದು ಅಥವಾ ಮ್ಯಾನೇಜರ್ ಇರ್ಬೋದು. ಇಂಪರ್ಸನಲ್ ಕಾಸ್ಟ್ ಸೆಂಟರ್ ಅಂತೂ ಮಾಡ್ತೇವೆ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಲೊಕೇಶನ್, ಐಟಮ್ ಆಫ್ ಎಕ್ವಿಪ್ಮೆಂಟ್, ಗ್ರೂಪ್ ಆಫ್ ಎಕ್ವಿಪ್ಮೆಂಟ್ಸ್, ಮಷೀನ್, ಸ್ಟೋರ್ ಯಾರ್ಡ್ ಎಕ್ಸೆಟ್ರಾ. ದ ಪರ್ಪಸ್ ಆಫ್ ಕಾಸ್ಟ್ ಸೆಂಟರ್ ಈಸ್ ಟು ಕಂಟ್ರೋಲ್ ದ ಕಾಸ್ಟ್. ಮೇನ್ ಆಬ್ಜೆಕ್ಟಿವ್ ಏನೈತಿ, ಕಾಸ್ಟ್ ಕಂಟ್ರೋಲ್ ಐತಿ. ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪರ್ಸನ್ ಫಾರ್ ದ ಕಂಟ್ರೋಲಿಂಗ್ ದ ಕಾಸ್ಟ್. ಬರೀ ಇದಿಷ್ಟ ಆಗಂಗಿಲ್ಲ. ಇಫ್ ವಿ ಆರ್ ಐಡೆಂಟಿಫೈಯಿಂಗ್ ಆರ್ ಅಸರ್ಟೈನಿಂಗ್ ದ ಕಾಸ್ಟ್ ಅಕಾರ್ಡಿಂಗ್ ಟು ದ ಕಾಸ್ಟ್ ಸೆಂಟರ್, ನಮಗೆ ಯಾರ್ದು ಡೆಫಿಷಿಯನ್ಸಿ ಐತಿ ಅನ್ನೋದು ಈಸಿಲಿ ಐಡೆಂಟಿಫೈ ಆಗ್ತೈತಿ. ಸ್ಟೋರ್ ಕೀಪರ್ದು ಏನೈತಿ ಅಂತಂದ್ರೆ ಪ್ರಾಪರಾಗಿ ಸ್ಟೋರ್ಸ್ ಮೇಂಟೈನ್ ಮಾಡಾಕತ್ತಿಲ್ಲ, ಮಟೀರಿಯಲ್ಸನ್ನು ಪ್ರಾಪರಾಗಿ ಕಂಟ್ರೋಲ್ ಮಾಡಾಕತ್ತಿಲ್ಲ ಅಂತಂದ್ರೆ ಡೈರೆಕ್ಟಾಗಿನ ಏನೈತಿ ಅಂದ್ರೆ ಕಂಟ್ರೋಲಿಂಗ್ ಮೇಜರ ನಾವು ಸ್ಟೋರ್ ಕೀಪಿಂಗ್ದೊಳಗೆ ತೊಗೊಳಕತ್ತೇವಿ. ಸೇಲ್ಸ್ ಮ್ಯಾನೇಜರ್ ಏನಾರ ವೇರಿಯೇಷನ್ ಮಾಡ್ಯಾನ ಸೇಲ್ಸ್ ಒಳಗೆ ಅಂತಂದ್ರೆ ಡೈರೆಕ್ಟಾಗಿ ಐಡೆಂಟಿಫೈ ಮಾಡ್ಕೊಂಡು ನಾವು ಏನು ಮಾಡ್ತೇವೆ, ಅವನ ಮೇಲೆ ಕಂಟ್ರೋಲಿಂಗ್ ಮೇಜರ್ಸನ್ನು ತೊಗೊಳಕತ್ತೇವಿ. ಸೊ ಟು ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪರ್ಸನ್ ಫಾರ್ ಕಂಟ್ರೋಲಿಂಗ್ ದ ಕಾಸ್ಟ್ ಅಂತ ಹೇಳಕತ್ತೇವಿ. ಇಟ್ ಈಸ್ ದ ಪರ್ಪಸ್ ಆಫ್ ಕಾಸ್ಟ್ ಸೆಂಟರ್ ಅಂತ ಹೇಳ್ತೇವೆ ನಾವು. ಓಕೆ, ಕಾಸ್ಟ್ ಯೂನಿಟ್ ಆ್ಯಂಡ್ ಕಾಸ್ಟ್ ಸೆಂಟರ್ ಶುಡ್ ಸೂಟ್ ದ ಬಿಸ್ನೆಸ್ ಕನ್ಸರ್ನ್ ಆ್ಯಂಡ್ readily understood and accepted by all the concerned person. Then only it is possible to fulfill the objectives of the cost accounting. So it was about cost unit and cost center. Please like, share and subscribe my channel for further updates. Thank you.